ಪ್ರಾಬಬಿಲಿಟಿ ಕ್ಲಾಸ್ 6. ಪ್ರೀವಿಯಸ್ ಕ್ಲಾಸಲ್ಲಿ ಕಂಡೀಷ್ನಲ್ ಪ್ರಾಬಬಿಲಿಟಿ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಈ ಕ್ಲಾಸಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಮಾಡ್ಕೊತೀವಿ. ನೋಡ್ಕೊಳ್ಳಿ. ನೋಡಿ, ನಾವು ಫಸ್ಟ್ ಪಿ ಯು ಸಿಯಲ್ಲಿ ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಮಾಡ್ಕೊಂಡಿರ್ತೀವಿ. ನೋಡಿ, ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಈ ಥರ ಬರ್ಕೊಂಡಿರ್ತೀವಿ ತಾನೇ, ಅದು ಹೌದಾ? ಇದಕ್ಕೆ ನಾವು ಏನಂತ ಕರಿತೀವಿ ಅನ್ನೋದಕ್ಕೆ ಆ್ಯಕ್ಚುಲಿ ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಇದು ಗೊತ್ತಿರಬೇಕು. ನೋಡಿ, ಇದನ್ನೇ ಈಗ 3 ಎಲಿಮೆಂಟ್ಸಿಗೂ ಬರ್ಕೊಂಡಿದ್ವಿ. ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಪಿ ಆಫ್ ಸಿ ಇಂಟರ್ಸೆಕ್ಷನ್ ಎ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಹೌದಾ? ಇದಕ್ಕೆ ನಾವು ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಅಂತ ಕರಿತೀವಿ. ಇದು ನೋಡಿ, ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಗೊತ್ತಾಗಬೇಕು. ಇಲ್ಲಿ ಏನು ಹೇಳ್ತೀವಿ ಅಂದರೆ ಇಫ್ ಎ ಆ್ಯಂಡ್ ಬಿ ಆರ್ ಎನಿ 2 ಈವೆಂಟ್ಸ್ ಅಸೋಸಿಯೇಟೆಡ್ ವಿತ್ ಶಾಂಪಲ್ ಸ್ಪೇಸ್ ಎಸ್ ಅಂತ ತಗೊತಾ ಇದ್ವಿ. ಅಂದರೆ ಎ ಆ್ಯಂಡ್ ಬಿ ಆರ್ ಎನಿ 2 ಈವೆಂಟ್ಸ್ associated with a sample space S, then simultaneous occurrence of A and B ಅಂತ ಹೇಳ್ತೀವಿ. ನೋಡಿ, ಅಂದರೆ ಎರಡೂ ಬರಬೇಕು. ಸೈಮಲ್ಟೇನಿಯಸ್ ಅಕ್ಕರೆನ್ಸ್ ಆಫ್ ಎ ಆ್ಯಂಡ್ ಬಿ ಅಂತ ಹೇಳಿದ್ರೆ ಈಗ ಇದು ಅಂದರೆ ಅದರಲ್ಲಿ ಏನೂ ಬರ್ತಾ ಇದೆ ಮತ್ತೇನಾಗ್ತದೆ, ಬಿನೂ ಬರ್ತಾ ಇದೆ ತಾನೆ. ಹಾಗೆ ಸೈಮಲ್ಟೇನಿಯಸ್ ಅಕ್ಕರೆನ್ಸ್ ಆಫ್ ಎ ಆ್ಯಂಡ್ ಬಿನ ನಾವು ಏನಂತ ಬರಿಬೋದು ಅಂದರೆ ಎ ಇಂಟರ್ಸೆಕ್ಷನ್ ಬಿ ಅಂತ ಬರಿಬೋದು. ಆಯ್ತಲ್ಲ? ಅಂದರೆ ನೋಡಿ, ಈಗ ಇಫ್ ಎ ಆ್ಯಂಡ್ ಬಿ ಆರ್ ಎನಿ 2 ಈವೆಂಟ್ಸ್ ಅಸೋಸಿಯೇಟೆಡ್ ವಿತ್ ದ ಸ್ಯಾಂಪಲ್ ಸ್ಪೇಸಸ್ ದೆನ್ ಪ್ರಾಬಬಿಲಿಟಿ ಆಫ್ ಸೈಮಲ್ಟೇನಿಯಸ್ ಅಕ್ಕರೆನ್ಸ್ ಆಫ್ 2 ಯೂನಿಟ್ಸ್ ಈಸ್ ಗಿವನ್ ಬೈ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬೈ ಎ ಅಂತ ಹೇಳ್ತೀವಿ. ಬಿ ಬೈ ಎ ಅಂದರೆ ಪ್ರಾಬಬಿಲಿಟಿ ಆಫ್ ಬಿ ಸಚ್ ದಟ್ ಎ ಈಸ್ ಆಲ್ರೆಡಿ ಅಕ್ಕರ್ಡ್ ಅಂತ ಹೇಳಿ. ಗೊತ್ತಲ್ಲ? ನೋಡಿ, ಇದು ಗೊತ್ತಿರ್ಬೇಕು ನಮಗೆ. ಸೈಮಲ್ಟೇನಿಯಸ್ ಅಕ್ಕರೆನ್ಸ್ ಆಫ್ 2 ಈವೆಂಟ್ಸಿಗೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಯೂಸ್ ಮಾಡ್ತೀವಿ. ನೋಡಿ, ಇದನ್ನು ಈಸಿಯಾಗಿ ಪ್ರೂವ್ ಮಾಡ್ಬೋದು ನಾವು. ನೋಡಿ, ಪ್ರೂಫ್ ಯಾವ ಥರ ಮಾಡ್ಕೊತೀವಿ ಅಂದರೆ ಡೈರೆಕ್ಟಾಗಿ ಕಂಡೀಷನಲ್ ಪ್ರಾಬಬಿಲಿಟಿ ಯೂಸ್ ಮಾಡೋದಷ್ಟೇ. ವಿ ನೋ ದಟ್ ಪಿ ಆಫ್ ಬಿ ಬೈ ಎ ಅಂತ ಹೇಳಿದ್ರೆ ನಮಗೇನು ಗೊತ್ತಿರೋದು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಎ. ಹೌದಾ? ಇಲ್ಲೇನಿರುತ್ತೋ ಅದನ್ನು ಇಲ್ಲಿ ಬರಿತಾ ಇದ್ವಲ್ಲ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬೈ ಎ ಬಂದ್ಬಿಡುತ್ತೆ. ಅದನ್ನೇ ಬರ್ಕೊಂಡಿದ್ವಲ್ಲ ಅಷ್ಟೇ ಇಲ್ಲಿ. ಆಯ್ತಲ್ಲ? ನೋಡಿ, ಇದು ಐಡಿಯಾ ಕರೆಕ್ಟಾಗಿ ಗೊತ್ತಾಗಬೇಕು ಮತ್ತು ಯಾವ ಥರ ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ ಗೊತ್ತಾಗಬೇಕು. ಹೌದಾ? ನೋಡ್ಕೊಳ್ಳಿ. ಈಗ ನೆಕ್ಸ್ಟು ಇದನ್ನೇ ಇನ್ನೊಂದು ಟೈಪು ಬರಿಬೋದು. ನೋಡಿ, ನಾವು ಆರ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿನ ಪಿ ಆಫ್ ಬಿ ಇಂಟು ಪಿ ಆಫ್ ಎ ಬೈ ಬಿ ಅಂತಲೂ ಬರಿಬೋದು. ಎರಡು ಒಂದೇ ಅದು. ಪಿ ಆಫ್ ಬಿ ಇಂಟು ಪಿ ಆಫ್ ಎ ಬೈ ಬಿ. ಅದು ನೋಡಿ, ಇದನ್ನೇ ಯಾವ ಥರ ಬರ್ಕೊತೀವಿ ಅಂತೇಳಿ ವಿ ನೋ ದಟ್ ಪ್ರೂಫ್ ಮಾಡ್ಕೋಬೇಕು ಅಂದರೆ ಡೈರೆಕ್ಟಾಗಿ ಪಿ ಆಫ್ ಎ ಬೈ ಬಿ ಅಂತ ಹೇಳಿದ್ರೆ ಫಾರ್ಮುಲಾ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಇಂಟು ಪಿ ಆಫ್ ಎ ಬೈ ಬಿ. ಹೌದಾ? ನೋಡಿ, ಕರೆಕ್ಟಾಗಿ ಐಡಿಯಾ ಗೊತ್ತಾಗಬೇಕಷ್ಟೇ ಇಲ್ಲಿ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಅಂದರೆ ಇವೆರಡನ್ನೂ ನಾವು ಕಂಡೀಷ್ನಲ್ ಪ್ರಾಬಬಿಲಿಟಿನೇ ಯೂಸ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಬರ್ಕೊತಾ ಇದ್ದೀವಿ ಅಷ್ಟೇ.
ಹೌದಾ? ಆದರೆ ಇದನ್ನು ನಾವೇನಂತ ಓದ್ಕೋಬೇಕು? ಸೈಮಲ್ಟೇನಿಯಸ್ ಅಕ್ಕರೆನ್ಸ್ ಆಫ್ 2 ಯೂನಿಟ್ಸ್, 2 ಇವೆಂಟ್ಸ್ ಅಷ್ಟೇ ಅದು. ಹೌದಾ? ಇದನ್ನೇ ನಾವೀಗ 3ಗೆ ಚೇಂಜ್ ಮಾಡ್ಕೊಂಡ್ವಿ ಅಂದರೆ ಇದು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಫಾರ್ 3 ಇವೆಂಟ್ಸ್ ಬರ್ತೀವಿ ನೋಡಿ. ಇದೇ ಥರ ನಾವು n ಇವೆಂಟ್ಸಿಗೂ ಬರಿಬೋದು. ಅದಕ್ಕೆ ಐಡಿಯಾ ಗೊತ್ತಾಗಬೇಕು ನೋಡಿ. ಇಫ್ A, B and C are any 3 events associated with a sample space S, then simultaneous occurrence of 3 events is given by. ನೋಡಿ ಯಾವ ಥರ ಬರೀತಾ ಹೋಗ್ತೀವಿ ನೋಡಿ. P of A ಇಂಟು ಫಸ್ಟ್ ಏನಿರುತ್ತೆ ಅದನ್ನು ಬರೆಯೋದು, ನೆಕ್ಸ್ಟ್ ಇಂಟು P of B by A ನೋಡಿ. P of A ಇಂಟು ನೆಕ್ಸ್ಟ್ B ಇದೆ ತಾನೆ, P of ಹಿಂದ್ಗಡೆ ಇರೋದು A ಅಲ್ಲ, P of B by A ಇಂಟು P of ನೆಕ್ಸ್ಟ್ ಇರೋದು ಯಾವುದು C by ಹಿಂದ್ಗಡೆ A ಇಂಟರ್ಸೆಕ್ಷನ್ B ಇದೆ, ಅದಕ್ಕೆ A ಇಂಟರ್ಸೆಕ್ಷನ್ B. ಈ ಥರ ಬರಿತಾ ಹೋಗ್ತೀವಿ ಅಷ್ಟೇ ನೋಡಿ. ಇದು ಯಾವ ಥರ ಇದೆ ಅಂತ ಗೊತ್ತಾಗಬೇಕು. ಫಸ್ಟ್ P of A ಬರ್ಕೊಂಡೆ, A ಆದಮೇಲೆ ಇರೋದು B ತಾನೆ, ಅದಕ್ಕೆ B by ಹಿಂದ್ಗಡೆ ಏನಿರುತ್ತೆ ಅದು ಬರೆಯೋದು A. ನೆಕ್ಸ್ಟ್ B ಆದಮೇಲೆ C ಇದೆ, ಈಗ C by A ಇಂಟರ್ಸೆಕ್ಷನ್ B. ಈ ಥರ ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಅಂದರೆ ಇದು ಪ್ರಾಬಬಿಲಿಟಿ ಆಫ್ A into probability of B such that A is already occurred, probability of C such that A and B both are already occurred ಅಂತೇಳಿ ನೋಡಿ. ಇದನ್ನೇ ಈಸಿಯಾಗಿ ಪ್ರೂವ್ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಯಾವ ಥರ ಪ್ರೂಫ್ ಮಾಡ್ಕೊತೀವಿ ಅಂದ್ರೆ ಪ್ರೂಫ್ ನೋಡಿ, ಇದನ್ನು ಯೂಸ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಬರುತ್ತೆ ನೋಡಿ. ನಾವು P of C by A intersection B is equal to ಏನು ಬರೀಬೋದು? ಕಂಡೀಷನಲ್ ಪ್ರಾಬಬಿಲಿಟಿ ಯೂಸ್ ಮಾಡಿದ್ರೆ P of C by C intersection A intersection B, ಹೌದಾ, ಡಿವೈಡೆಡ್ ಬೈ P of A intersection B ಬರೀಬೋದಲ್ಲ ನೋಡಿ. ಇಲ್ಲಿ ಕಂಡೀಷನಲ್ ಪ್ರಾಬಬಿಲಿಟಿ ಯಾವ ಥರ ಇತ್ತು? P of A by B ಅಂದರೆ ಇವೆರಡದು ಇಂಟರ್ಸೆಕ್ಷನ್ ಬೈ ಇಲ್ಲೇನು ಇರ್ತಾರೋ ಅದು ಡಿನಾಮಿನೇಟರ್ ಇರೋದನ್ನ ಬರೀತಿದ್ವಿ. ಇವೆರಡದ ಇಂಟರ್ಸೆಕ್ಷನ್ ಅಂದರೆ C ಇಂಟರ್ಸೆಕ್ಷನ್ A ಇಂಟರ್ಸೆಕ್ಷನ್ B ಬೈ P of A ಇಂಟರ್ಸೆಕ್ಷನ್ B, ಹೌದಾ? ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಇದನ್ನು ಫಸ್ಟ್ ಬರ್ಕೊತೀನಿ ಇಲ್ಲಿ. ಅಂದರೆ P of C ಇಂಟರ್ಸೆಕ್ಷನ್ A ಇಂಟರ್ಸೆಕ್ಷನ್ B ಇಸ್ ಈಕ್ವಲ್ ಟು P of A ಇಂಟರ್ಸೆಕ್ಷನ್ B ಇಂಟು P of C by A ಇಂಟರ್ಸೆಕ್ಷನ್ B, ಹೌದಾ? ಇದನೋಡಿ ಇದನ್ನೇ ರೀಅರೇಂಜ್ ಮಾಡಿದ್ವಿ ಅಂದರೆ P of A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C ಇಸ್ ಈಕ್ವಲ್ ಟು, ಹೌದಾ? P of A ಇಂಟರ್ಸೆಕ್ಷನ್ B ಅನ್ನೋ ನಮ್ಗೆ ಏನು ಗೊತ್ತಿರೋದು? P of A ಇಂಟರ್ಸೆಕ್ಷನ್ B ಅಂದರೆ P of A ಇಂಟು P of B by A, ಹೌದಾ? ಇದೇನಿದು? ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಫಾರ್ 2 ಇವೆಂಟ್ಸ್ ಇದು, ಹೌದಾ? P of A ಇಂಟು P of B by A, ಹೌದಾ? ಇಂಟು ಏನಿದೆ? P of C by A ಇಂಟರ್ಸೆಕ್ಷನ್ B, ಹೌದಾ? ನೋಡಿ ಪ್ರೂಫ್ ಯಾವುದು ಸಿಲೆಬಸಲ್ಲಿ ಇಲ್ಲ, ಅಲ್ಲಿ ಜಸ್ಟ್ ನಾನು ಪ್ರೂಫ್ ಹೇಳ್ತಾ ಇದ್ದೀನಿ. ಅದಕ್ಕೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಗೊತ್ತಿರಬೇಕು ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. ಈಗ ನೋಡಿ ಇದನ್ನೇ ಈಗ ನಾವು n ಈವೆಂಟ್ಸಿಗೆ ಬರಿಬೋದು. n ಈವೆಂಟ್ಸಿಗೆ ಯಾವ ಥರ ಬರಿತೀವಿ ಅಂದರೆ ಇಫ್ E1 E2 E3 E4 and so on up to En are n events associated with the sample space S, then simultaneous occurrence of all n events, E1 intersection, E2 intersection, E3 intersection, E4 and so on, last En is equal to P of E1 into P of ನೋಡಿ ನೆಕ್ಸ್ಟ್ ಇರೋದು ಬರಿತಾ ಹೋಗ್ಬೇಕು E2 by E1 into P of E3 by ಅದು ಹಿಂದ್ಗಡೆ ಇರೋದು E1 intersection E2 ಅಲ್ಲ, E1 intersection E2 and so on up to last ಗೆ P of En by P of En by E1 intersection E2 intersection up to En minus 1 ನೋಡಿ ಈ ಥರ ಬರ್ಕೊತೀವಿ ಅಷ್ಟೇ. ಅಲ್ಲಿ ಅದು ನೋಡಿ E1 ಫಸ್ಟ್ ಇರೋದನ್ನು ಬರೆಯೋದು E2 by E1, E3 by E1 intersection E2,
E4 by E1 intersection E2 intersection E3 ಈ ಥರ ಲಾಸ್ಟಿಗೆ En by E1 ಇಂದ En-1 ತನಕ ಬರೆಯೋದು. ಇದೇ ನಮಗಿದು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಫಾರ್ n ಈವೆಂಟ್ಸ್ ಇದು. ಹೌದಾ ನೋಡಿ, ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರ್ಬೇಕು ನಮಗೆ. ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿನ ಯಾವ ಥರ ಪ್ರಾಬ್ಲಮ್ಸಿಗೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಗೊತ್ತಾಗಬೇಕಷ್ಟೇ. ಅದು ನೋಡಿ ಇಲ್ಲಿಗೆ ಹೇಗೆ ತೊಗೊತೇನೆ ಅಂದ್ರೆ, ಲೆಟ್ ಎ ಬಾಕ್ಸ್ ಕಂಟೈನ್ಸ್ 3 red ball, 4 white ball, 5 black ball ಅಂತ ತೊಗೊತೀನಿ. ನೆಕ್ಸ್ಟು find the, if 3 balls are drawn, find the probability that the first ball is red, second ball is white and the third ball is black ಅಂತ ಹೇಳ್ತೀವಿ. ಹೌದಾ, ಫಸ್ಟ್ ಬಾಲ್ ಈಸ್ ರೆಡ್, ಸೆಕೆಂಡ್ ಬಾಲ್ ಈಸ್ ವೈಟ್ ಆ್ಯಂಡ್ ಥರ್ಡ್ ಬಾಲ್ ಈಸ್ ಬ್ಲ್ಯಾಕ್ ಅಂತ ಹೇಳ್ತೀವಿ. ಅಂದರೆ ನೋಡಿ ಇಲ್ಲಿಗ 3 ಬಾಲ್ಸ್ನ ಡ್ರಾ ಮಾಡಬೇಕು. ಅದ್ರಲ್ಲಿ ಫಸ್ಟ್ ಬಾಲ್ ರೆಡ್ ಆಗಿರಬೇಕು, ಸೆಕೆಂಡ್ ವೈಟು, ಥರ್ಡ್ ಬ್ಲ್ಯಾಕ್ ಆಗಿರಬೇಕು ಅಂತೇಳಿ. ಹೌದಾ, ಈ ಥರ ಪ್ರಾಬ್ಲಮ್ಸಿಗೆ ನಾವು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಯೂಸ್ ಮಾಡ್ತೀವಿ. ಅಂದರೆ ಈಗ ಲೆಟ್ ಎ ಬಿ ಅನ್ ಈವೆಂಟ್ ಡ್ರಾನ್ ಬಾಲ್ ಈಸ್ ರೆಡ್, ಬಿ ಬಿ ಅನ್ ಈವೆಂಟ್ ಡ್ರಾನ್ ಬಾಲ್ ಈಸ್ ವೈಟ್ ಆ್ಯಂಡ್ ಸಿ ಬಿ ಅನ್ ಈವೆಂಟ್ ಡ್ರಾನ್ ಬಾಲ್ ಈಸ್ ಬ್ಲ್ಯಾಕ್ ಅಂತ ತೊಗೊತೀನಿ. ಈಗ 3 ಆಗ್ಬೇಕು ತಾನೆ, ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ 3 ಈವೆಂಟ್ಸ್. ಹೌದಾ, ಇದು ಹೇಗೆ ಬರೀತೀವಿ ಅಂದ್ರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬೈ ಎ ಇಂಟು ಪಿ ಆಫ್ ಸಿ ಬೈ ಎ ಇಂಟರ್ಸೆಕ್ಷನ್ ಬಿ. ಹೌದಾ, ನೋಡಿ ಇಲ್ಲಿ ಇದರೊಳಗೆ ಮತ್ತೆ 2 ಟೈಪ್ ಬರುತ್ತೆ. ಒಂದು ವಿತ್ ರಿಪ್ಲೇಸ್ಮೆಂಟು, ಇನ್ನೊಂದು ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಬರುತ್ತೆ. ನೋಡಿ, ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಡ್ರಾ ಮಾಡಿರೋ ಬಾಲ್ನ ಮತ್ತೆ ಹಾಕಬೇಕು ಅಂತ ಇಲ್ಲ. ಅಲ್ಲಿ ವಿತ್ ರಿಪ್ಲೇಸ್ಮೆಂಟ್ ಅಂದರೆ ಅದನ್ನು ಮತ್ತೆ ಹಾಕ್ಬಿಟ್ಟು ಮಾಡಬೇಕು. ಅಂದರೆ ಈಗ ಫಸ್ಟ್ ಬಾಲ್ ಈಸ್ ರೆಡ್ ಅಂತ ಹೇಳ್ತಿದ್ವಿ. ಹೌದಾ, ಈಗ ವಿತೌಟ್ ರಿಪ್ಲೇಸ್ಮೆಂಟ್ ಮಾಡ್ತೀನಿ. ನೋಡಿ, ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾಗ ಟೋಟಲ್ ನಂಬರ್ ಆಫ್ ಬಾಲ್ ಎಷ್ಟಿದೆ? 5 + 4 9, 9 + 3 12. ಎ ಬಿ ಅನ್ ಈವೆಂಟ್ ಏನಂತ ಹೇಳಿದ್ರೆ ಡ್ರಾನ್ ಬಾಲ್ ಈಸ್ ರೆಡ್, ಅದರೊಳಗೆ ಎಷ್ಟು ರೆಡ್ ಬಾಲ್ಸ್ ಇದಾವೆ? 3. 3/12 ಪಿ ಆಫ್ ಎ ಆಗಿಬಿಡುತ್ತೆ. ಈಗ ಪಿ ಆಫ್ ಬಿ ಬೈ ಎ ಅಂದರೆ ಇದು ಮೀನಿಂಗು ಪ್ರಾಬಬಿಲಿಟಿ ಆಫ್ ಬಿ ಸಚ್ ದಟ್ ಎ ಈಸ್ ಆಲ್ರೆಡಿ ಅಕ್ಕರ್ಡ್. ಎ ಆಗ್ಬಿಟ್ಟಿದೆ ಅನ್ಕೋಬೇಕು. ಅಂದರೆ ಎ ಆಗ್ಬಿಟ್ಟಿದೆ ಅಂದರೆ ಒಂದು ರೆಡ್ ಬಾಲ್ನ ಡ್ರಾ ಮಾಡಿಬಿಟ್ಟಿದ್ದೀವಿ. ಒಂದು ರೆಡ್ ಬಾಲ್ನ ಡ್ರಾ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಯಾವ ಥರ ಆಗುತ್ತೆ ಅಂದರೆ 2 ರೆಡ್ಡು, 4 ವೈಟು, 5 ಬ್ಲ್ಯಾಕ್. ಹೌದಾ, ಇದು ವಿತೌಟ್ ರಿಪ್ಲೇಸ್ಮೆಂಟ್ ಇದು. ಹೌದಾ, ಅಂದರೆ ತೆಗ್ದುಬಿಟ್ಟಿದ್ದೀವಿ, ಮತ್ತು ರಿಪ್ಲೇಸ್ ಮಾಡೋ ಆಗಿಲ್ಲ, ಉಳಿದಿರೋದಿಷ್ಟು. ಈಗ ಇದರೊಳಗೆ ಏನು ಮಾಡಬೇಕು ನಾನು? ವೈಟ್ ಬಾಲ್ನ ಡ್ರಾ ಮಾಡಬೇಕು. ಟೋಟಲ್ ಇರೋದು 11 ಬಾಲ್ಸು, ವೈಟ್ ಬಾಲು 4 ಇದೆ. ಅದಕ್ಕೆ ಇದು ಪ್ರಾಬಬಿಲಿಟಿ ಏನಾಗುತ್ತೆ? 4/11. ಹೌದಾ, ಇದೇನಿದು ಪ್ರಾಬಬಿಲಿಟಿ ಆಫ್ ಬಿ ಸಚ್ ದಟ್ ಎ ಈಸ್ ಆಲ್ರೆಡಿ ಅಕ್ಕರ್ಡ್ ಅಂತೇಳಿ. ಹೌದಾ, ಈಗ ಪ್ರಾಬಬಿಲಿಟಿ ಆಫ್ ಸಿ ಸಚ್ ದಟ್ ಬೋತ್ ಎ ಆ್ಯಂಡ್ ಬಿ ಆರ್ ಅಕ್ಕರ್ಡ್. ಏನೂ ಆಗಿದೆ, ಬಿನೂ ಆಗಿದೆ. ಅಂದರೆ ಒಂದು ರೆಡ್ ಬಾಲು ಒಂದು ವೈಟ್ ಬಾಲ್ನ ರಿಮೂವ್ ಮಾಡಿದ್ದೀವಿ ಅಂತೇಳಿ. ಒಂದು ರೆಡ್ ಬಾಲು ಒಂದು ವೈಟ್ ಬಾಲ್ನ ರಿಮೂವ್ ಮಾಡಿದ್ವಿ ಅಂದರೆ ಇದರಲ್ಲಿ ಏನೇನು ಉಳಿತದೆ? 2R, ಯಾಕಂದ್ರೆ ಒಂದು ರೆಡ್ ಬಾಲ್ ರಿಮೂವ್ ಮಾಡಿದ್ವಿ. ಒಂದು ವೈಟನ್ನು ರಿಮೂವ್ ಮಾಡಿದ್ವಿ ಅಂದರೆ 3 ವೈಟು, 5 ಬ್ಲ್ಯಾಕ್. ಅಂದರೆ ಟೋಟಲ್ 10 ಉಳಿಯುತ್ತಲ್ಲ. ಹೌದಾ, ಈಗ ಬ್ಲ್ಯಾಕ್ ಬಾಲ್ನ ಡ್ರಾ ಮಾಡ್ಬೇಕು ತಾನೆ. ಸಿ ಬಿ ಅನ್ ಈವೆಂಟ್ ಅಂದರೆ ಡ್ರಾನ್ ಬಾಲ್ ಇಸ್ ಬ್ಲ್ಯಾಕ್ ಅಂತ ಹೇಳ್ತೀವಿ. ಬ್ಲ್ಯಾಕ್ 5 ಇದೆ, 5/10. ಇದು ಮಾಡ್ಕೊಂಡ್ವಿ ಅಂದರೆ ಏನು ಬರುತ್ತೆ ಅಂದರೆ ನಮಗೆ ಪ್ರಾಬಬಿಲಿಟಿ, ಹೌದಾ, ಆಫ್ 3 ಬಾಲ್ಸ್ ಸಚ್ ದಟ್ ಫಸ್ಟ್ ಬಾಲ್ ಈಸ್ ರೆಡ್, ಸೆಕೆಂಡ್ ಈಸ್ ವೈಟ್ ಆ್ಯಂಡ್ ಥರ್ಡ್ ಈಸ್ ಬ್ಲ್ಯಾಕ್ ಬಂದ್ಬಿಡುತ್ತೆ. ಹೌದಾ, ಇಲ್ಲಿ ಮಾಡಿರೋದು ನಾವು ವಿತೌಟ್ ರಿಪ್ಲೇಸ್ಮೆಂಟ್. ಹೌದಾ, ನೆಕ್ಸ್ಟ್ ನೋಡಿ, ವಿತ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಮತ್ತೆ ಚೇಂಜ್ ಆಗುತ್ತೆ. ವಿತ್ ರಿಪ್ಲೇಸ್ಮೆಂಟ್ ಮಾಡಿದ್ವಿ ಅಂದರೆ ಏನು ಬರ್ಬೋದು ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಫಸ್ಟ್ ಅಂತದ್ದು ಸೇಮು. ಹೌದಾ, 12 ಬಾಲ್ಸ್ ಇದೆ, 3 ರೆಡ್ ಇರುತ್ತೆ. ಮತ್ತು ನೋಡಿ, ರೆಡ್ ಬಾಲ್ ತೆಗ್ದಿರ್ತೀವಲ್ಲ, ಅದು ಮತ್ತೆ ವಾಪಸ್ ಹಾಕ್ಬೇಕು. ವಾಪಸ್ ಹಾಕ್ದಾಗ ಮತ್ತೆ ಸ್ಯಾಂಪಲ್ ಸ್ಪೇಸ್ ಸೇಮ್ ಬಂದ್ಬಿಡುತ್ತೆ ತಾನೆ. ಅವು ಮತ್ತು 12 ಬಾಲೇ ಇರುತ್ತೆ. ವೈಟ್ನ ಡ್ರಾ ಮಾಡ್ಬೇಕಂದ್ರೆ 4, ಮತ್ತೆ ತೆಗ್ದಿರೋ ಬಾಲ್ನ ಮತ್ತೆ ವಾಪಸ್ ಹಾಕ್ಬೇಕು. ಮತ್ತೆ 12 ಬಾಲ್ಸ್ ಇರುತ್ತೆ, ಬ್ಲ್ಯಾಕ್ನ ಡ್ರಾ ಮಾಡ್ಬೇಕು. ಅಂದರೆ ಸ್ಯಾಂಪಲ್ ಸ್ಪೇಸ್ ಮಾತ್ರ ಏನಾಗ್ತಿರುತ್ತೆ? ಸೇಮ್ ಬರ್ತಾ ಹೋಗುತ್ತೆ. ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ವಿ ಅಂದರೆ
ಆ ತೆಗ್ದಿರೋ ಬಾಲ್ ಹೋಗ್ತಾ ಹೋಗುತ್ತೆ ತಾನೆ, ಅದಕ್ಕೆ ಚೇಂಜ್ ಆಗ್ತಾ ಬರ್ತದೆ ಅಷ್ಟೇ ಆಯ್ತಲ್ಲ ಇಲ್ಲಿ. ಅದಕ್ಕೆ ಈ ಥರ ಇತ್ತು ಅಂದರೆ ನಾವು ಅಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಯೂಸ್ ಮಾಡ್ತೀವಿ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಇಂಡಿಪೆಂಡೆಂಟ್ ಈವೆಂಟ್ಸ್. ಇಂಡಿಪೆಂಡೆಂಟ್ ಈವೆಂಟ್ಸ್ ನೋಡಿ, ಈಗ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಗೊತ್ತಾಯಿತು. ಈಗ ಇಂಡಿಪೆಂಡೆಂಟ್ ಈವೆಂಟ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಅಂದ್ರೆ ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಈವೆಂಟ್ಸ್ ಅಸೋಸಿಯೇಟೆಡ್ ವಿತ್ ದ ಸ್ಯಾಂಪಲ್ ಸ್ಪೇಸ್ ಎಸ್ ಅಂತ ತೊಗೊತೇನೆ, ಅಸೋಸಿಯೇಟೆಡ್ ವಿತ್ ದ ಸ್ಯಾಂಪಲ್ ಸ್ಪೇಸ್ ಎಸ್ ಅಂತ ತೊಗೊತಾ ಇದ್ದೀನಿ. ಈಗ ನೋಡಿ, ಎ ಆ್ಯಂಡ್ ಬಿ ಆರ್ ಸೆಟ್ ಟು ಬಿ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳಿದ್ವಿ ಅಂದರೆ then P of A by B is equal to P of A, where P of B not equal to 0 and P of B by A is equal to P of B, P of A not equal to 0. ನೋಡಿ, ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ದೆನ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳ್ತೀವಿ. ನೋಡಿ, ಯಾಕೆ ಈ ಥರ ಬರ್ಕೊತಾ ಇದ್ದೀವಿ ಅಂತೇಳಿ ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಾಗಬೇಕು, ಈಸಿ ಇದೆ. ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ ಎ ಡಸ್ ನಾಟ್ ಡಿಪೆಂಡ್ಸ್ ಆನ್ ಬಿ, ಬಿ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎ ಅಂತ ಹೇಳಿ, ಹೌದಾ? ಇದು ನೋಡಿ, ಪಿ ಆಫ್ ಎ ಬೈ ಬಿ ಅಂದರೆ ಏನಿದು? ಪ್ರಾಬಬಿಲಿಟಿ ಆಫ್ ಎ ಸಚ್ ದಟ್ ಬಿ ಈಸ್ ಆಲ್ರೆಡಿ ಅಕ್ಕರ್ಡ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಅಂತ ಹೇಳ್ತೀವಿ. ಅಂದರೆ ಬಿ ಆಲ್ರೆಡಿ ಅಕ್ಕರ್ಡ್ ಅಂತೇಳಿ ಒಂದು ಕಂಡೀಷನ್ ಹಾಕ್ತಾ ಇದ್ದೀವಿ. ಕಂಡೀಷನ್ ಹಾಕಿದ್ರು ಇದೇನು ಹೇಗೆ ಎಫೆಕ್ಟ್ ಮಾಡ್ತಿಲ್ಲ, ಯಾಕಂದರೆ ಪ್ರಾಬಬಿಲಿಟಿ ಆಫ್ ಎನೇ ಬರ್ತಿದೆ, ಹೌದಾ? ನಮಗೆ ಆ್ಯಕ್ಚುಲಿ ಪಿ ಆಫ್ ಎ ಬೈ ಬಿ ಅಂತ ಹೇಳಿದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ ಅಂತ ಬರೀತಿದ್ವಿ, ಹೌದಾ? ಇದು ನಮಗೆ ಗೊತ್ತಿದೆ ಅದು. ಆದರೆ ಇಲ್ಲಿ ಬಿ ಹೇಗೇನಾದ್ರು ಎಫೆಕ್ಟ್ ಮಾಡುತ್ತೆ ಅಂದರೆ ಈ ಥರ ಬರ್ಕೊತಿದ್ವಿ. ಆದರೆ ಇಲ್ಲಿ ಬಿ ಅನ್ನೋದು ಹೇಗೇನು ಎಫೆಕ್ಟ್ ಮಾಡಲ್ಲ, ಅದಕ್ಕೆ ಪ್ರಾಬಬಿಲಿಟಿ ಆಫ್ ಎ ಬೈ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಅಂತ ಹೇಳ್ತಿದ್ವಿ. ಅಂದ್ರೆ ಎ ಈಸ್ ಇಂಡಿಪೆಂಡೆಂಟ್ ಆಫ್ ಬಿ ಅಂತ ಹೇಳಿದ್ದು, ಹೌದಾ? ಎ ಈಸ್ ಇಂಡಿಪೆಂಡೆಂಟ್ ಆಫ್ ಬಿ. ಸಿಮಿಲರ್ಲಿ ಪ್ರಾಬಬಿಲಿಟಿ ಆಫ್ ಬಿ ಬೈ ಎ ಸಚ್ ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಬಿ ಆಯಿತು ಅಂದರೆ ಎ ಡಸ್ ನಾಟ್ ಎಫೆಕ್ಟ್ಸ್ ಬಿ ಅಂತೇಳಿ, ಅಂದರೆ ಬಿ ಈಸ್ ಇಂಡಿಪೆಂಡೆಂಟ್ ಆಫ್ ಎ ಅಂತೇಳಿ, ಹೌದಾ? ಅಂದರೆ ಇಲ್ಲಿ ಎ ಈಸ್ ಇಂಡಿಪೆಂಡೆಂಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಇಂಡಿಪೆಂಡೆಂಟ್ ಆಫ್ ಎ, ದೇರ್ಫೋರ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಅದಕ್ಕೆ ನೋಡಿ, ಡೆಫಿನೇಷನ್ ಈ ಥರ ಬರುತ್ತೆ. ಈವೆಂಟ್ಸ್ ಎ ಆ್ಯಂಡ್ ಬಿ ಅಸೋಸಿಯೇಟೆಡ್ ವಿತ್ ದ ಸ್ಯಾಂಪಲ್ ಸ್ಪೇಸ್ ಎಸ್ is said to be independent events if probability of A by B is equal to P of A and P of B by A is equal to P of B ಆಗಿರಬೇಕು, ಹೌದಾ? ನೋಡಿ, ಇದು ಗೊತ್ತಿರಬೇಕು. ಈಗ ಇದನ್ನೇ ನಾವೀಗ ಎರಡು ಕಂಡೀಷನ್ನು ಕಂಬೈನ್ ಮಾಡ್ಕೊಂಡು ಇನ್ನೊಂದು ಬರಿತೀವಿ, ನೋಡಿ ಗೊತ್ತಿರಬೇಕು. ನೋಟ್, ಎರಡು ಕಂಡೀಷನ್ನು ಕಂಬೈನ್ ಮಾಡಿ ಬರ್ಕೊತಾ ಇದ್ದೀವಿ. ಇಫ್ A and B are said to be independent events, then condition ನೋಡಿ, P of A intersection B is equal to P of A into P of B, where P of A not equal to 0, P of B not equal to 0 ಅಂತ ಹೇಳ್ತೀವಿ, ಹೌದಾ? ನೋಡಿ, ಇದು ಗೊತ್ತಿರಬೇಕು. ಆ್ಯಕ್ಚುಲಿ ಇವೆರಡು ಕಂಡೀಷನ್ನ ಕಂಬೈನ್ ಮಾಡಿದಾಗ ಇದು ಬರುತ್ತೆ ನೋಡಿ, ಅದನ್ನು ಪ್ರೂವ್ ಮಾಡಿ ತೋರಿಸ್ತೀವಿ. ಇದು ಜಸ್ಟ್ ನಮಗೆ ಇದನ್ನು ಇಂಪಾರ್ಟೆಂಟ್, ನಮಗೆ ಇದನ್ನು ಜಾಸ್ತಿ ನಾವು ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಇಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ನೋಡಿ ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ. ಪ್ರೂಫ್ ಈಸಿ ಇದೆ. ಪ್ರೂಫು ನಮಗೇನು ಗೊತ್ತಿರೋದು, ವಿ ನೋ ದಟ್ ಪಿ ಆಫ್ ಎ ಬೈ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಅಲ್ಲ, ವೇರ್ ಪಿ ಆಫ್ ಬಿ ನಾಟ್ ಈಕ್ವಲ್ ಟು 0. ಪಿ ಆಫ್ ಎ ಬೈ ಬಿ ಅಂತ ಫಾರ್ಮುಲಾ ಏನು ಗೊತ್ತಿರೋದು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ. ಇಲ್ಲಿ ಕಂಡೀಷನಲ್ ಪ್ರಾಬಬಿಲಿಟಿ ಯೂಸ್ ಮಾಡಿದ್ವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು
ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬಂತು. ಹೌದಾ? ನೋಡಿ, ಇದನ್ನು ಯೂಸ್ ಮಾಡೋದಕ್ಕೆ ಇದು ಬಂದಿದೆ, ಇದೇ ಕಂಡೀಷನ್ ಬಂತು. ಹೌದಾ? ಇದನೋಡಿ, ಇದನ್ನು ಯೂಸ್ ಮಾಡಿದಾಗ ಇದೇ ಕಂಡೀಷನ್ ಬರುತ್ತೆ. ನೋಡಿ, ನಾವು P of B by A is equal to P of B, where P of A not equal to 0. That implies P of B by A in the condition. Formula ಏನು ಗೊತ್ತಿರೋದು? P of A intersection B by P of A is equal to P of B. Cross multiply ಮಾಡಿದ್ವಿ ಅಂದ್ರೆ P of A intersection B is equal to P of A into P of B ಅಂತ ಹೇಳ್ತೀವಿ. ಹೌದಾ? ಇದು ಎರಡೂ ಯೂಸ್ ಮಾಡಿದೆ. ಇದನ್ನು ಯೂಸ್ ಮಾಡಿದಾಗೂ ಇದೇ ಬಂತು, ಇದನ್ನು ಯೂಸ್ ಮಾಡಿದಾಗ ಇದೇ ಬಂತು. ಅದಕ್ಕೆ ಇದು ಕಂಬೈನ್ ಮಾಡಿದಾಗ ಏನು ಬರುತ್ತೆ ನಮಗೆ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರುತ್ತೆ. ಇಲ್ಲಿ ಪಿ ಆಫ್ ಬಿ ನಾಟ್ ಈಕ್ವಲ್ ಟು 0, ಅಲ್ಲಿ ಪಿ ಆಫ್ ಎ ನಾಟ್ ಈಕ್ವಲ್ ಟು 0 ಅಂತ ಬರ್ದಿದ್ದೀವಿ ಅಷ್ಟೇ. ಹೌದಾ? ಇದರ ಇದ್ರದ್ದು ಪ್ರೂಫ್ ಇದು. ನಮಗೆ ಇದು ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ಅಂದರೆ ಎ ಆ್ಯಂಡ್ ಬಿ ಆರ್ ಸೆಟ್ ಟು ಬಿ ಇಂಡಿಪೆಂಡೆಂಟ್ ಇವೆಂಟ್ಸ್ ಇಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ, ವೇರ್ ಪಿ ಆಫ್ ಎ ನಾಟ್ ಈಕ್ವಲ್ ಟು 0, ಪಿ ಆಫ್ ಬಿ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ನೋಡಿ, ಇದನ್ನು ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಇದು 2 ಇವೆಂಟ್ಸಿಗೆ ಇಂಡಿಪೆಂಡೆನ್ಸು, ಇಂಡಿಪೆಂಡೆಂಟ್ ಇವೆಂಟಿಗೆ ಕಂಡೀಷನ್. ನೋಟ್ ನೋಡಿ, ಇಫ್ ಎ ಬಿ ಆ್ಯಂಡ್ ಸಿ ಆರ್ ಸೆಟ್ ಟು ಬಿ mutually independent events, then ನೋಡಿ, ಎ ಬಿ ಸಿ ಆರ್ ಸೆಟ್ ಟು ಬಿ ಮ್ಯೂಚುವಲಿ ಇಂಡಿಪೆಂಡೆಂಟ್ ಇವೆಂಟ್ಸ್ ಇಫ್ ಕಂಡೀಷನ್ ನೋಡಿ, ಎ ಬಿ ಆ್ಯಂಡ್ ಸಿ ಆರ್ ಸೆಟ್ ಟು ಬಿ ಮ್ಯೂಚುವಲಿ ಇಂಡಿಪೆಂಡೆಂಟ್ ಇವೆಂಟ್ಸ್ ಇಫ್ ಕಂಡೀಷನ್ ನೋಡಿ ಏನೇನು ಗೊತ್ತಾಗಬೇಕು ಅಂದರೆ 3 ಇವೆಂಟ್ಸ್ನ ಇಂಡಿಪೆಂಡೆಂಟ್ ಅಂತ ಹೇಳಬೇಕು ಅಂದರೆ ಕಂಡೀಷನ್ ಫಸ್ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗಬೇಕು. ಸೆಕೆಂಡು ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ ಆಗಬೇಕು. ಥರ್ಡು ಪಿ ಆಫ್ ಸಿ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ ಟು ಪಿ ಆಫ್ ಸಿ ಇಂಟು ಪಿ ಆಫ್ ಎ ಆಗಬೇಕು. ಫೋರ್ತು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ ಆಗಬೇಕು. ನೋಡಿ, ಇಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ 3 ಇವೆಂಟ್ಸ್ ಆರ್ ಮ್ಯೂಚುವಲಿ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳ್ತೀವಿ. ನೋಡಿ, ಬರೀ ಇದೊಂದೇ ಒಂದಲ್ಲ, ಅಲ್ಲಿ 2 ಇವೆಂಟ್ಸ್ ಇತ್ತು ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರ್ಬಿಡ್ತೀವಿ. 3 ಇತ್ತು ಅಂದರೆ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್, ಬಿ ಆ್ಯಂಡ್ ಸಿ ಆರ್ ಇಂಡಿಪೆಂಡೆಂಟ್, ಸಿ ಆ್ಯಂಡ್ ಎ ಆರ್ ಇಂಡಿಪೆಂಡೆಂಟ್ ಆಗಬೇಕು. ಅವಾಗ ಎ ಬಿ ಆ್ಯಂಡ್ ಸಿ ಆರ್ ಮ್ಯೂಚುವಲಿ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಫೇಲ್ ಆದ್ರೂ ಎ ಬಿ ಆ್ಯಂಡ್ ಸಿ ಆರ್ ನಾಟ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ಐಡಿಯಾ ಏನು ಗೊತ್ತಿರಬೇಕು ಅಂದರೆ ಸೆಕೆಂಡ್ ನೋಡು, ಇಫ್ ಎ ಆ್ಯಂಡ್ ಬಿ ಆರ್ ನಾಟ್ ಇಂಡಿಪೆಂಡೆಂಟ್ ದೆನ್ ದೇ ಆರ್ ಕಾಲ್ಡ್ ಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಇಂಡಿಪೆಂಡೆಂಟ್ ಆಗಲಿಲ್ಲ ಅನ್ನೋ ಅದಕ್ಕೆ ಏನಂತ ಕರಿತೀವಿ ನಾವು? ಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಡಿಪೆಂಡೆಂಟ್ ಈವೆಂಟ್ಸ್ ಅಂದ್ರೆ 2 events are not independent, then they are called dependent events. ಅಥವಾ P of A intersection B is not equal to P of A into P of B, then A and B are not, then A and B are called dependent events ಅಂತ ಹೇಳ್ಬೋದು. ಆಯ್ತಲ್ಲ? ಅಂದರೆ ಇದು ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಡಿಪೆಂಡೆಂಟು, ಸ್ಯಾಟಿಸ್ಫೈ ಆಯಿತು ಅಂದರೆ ಇಂಡಿಪೆಂಡೆಂಟ್ ಅಷ್ಟೇ. ಆಯ್ತಲ್ಲ? ಹಾಗೆ ಈ ಐಡಿಯಾ ಗೊತ್ತಾಗಬೇಕಷ್ಟೇ. ಆ್ಯಕ್ಚುಲಿ ಬೇಸಿಕ್ ಡೆಫಿನೇಷನ್ ಈ ಥರ ಬರುತ್ತೆ, ಇವೆರಡು ಕಂಬೈನ್ ಮಾಡ್ಕೊಂಡಾಗ ಈ ಥರ ಬರುತ್ತೆ ಅಷ್ಟೇ. ಬೇಸಿಕ್ ಡೆಫಿನೇಷನ್ ಏನಂತ ಗೊತ್ತಾಗಬೇಕು, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಪಿ ಆಫ್ ಎ ಬೈ ಬಿ ಇಸ್ ಈಕ್ವಲ್ ಪಿ ಆಫ್ ಎ ಅಂದರೆ ಬಿ ಈಸ್ ನಾಟ್ ಎಫೆಕ್ಟಿಂಗ್ ಎ ಅಂತ ಹೇಳಿ. ಹೌದಾ? ಯಾಕಂದರೆ ಪ್ರಾಲಿಟಿ ಆಫ್ ಏನೇ ಬರ್ತಾ ಇದೆ ಇಲ್ಲಿ ಅಂದರೆ ಬಿ ಏನು ಎಫೆಕ್ಟ್ ಮಾಡ್ತಿಲ್ಲ, ಬಿ ಏನು ಎಫೆಕ್ಟ್ ಮಾಡ್ತಿಲ್ಲ ಅಂದರೆ ಎ ಬಿ ಮೇಲೆ ಡಿಪೆಂಡ್ ಆಗಿಲ್ಲ. ಡಿಪೆಂಡ್ ಆಗಿಲ್ಲ ಅಂದರೆ ಅದೇನಾಯ್ತು ನಮಗೆ ಅಲ್ಲಿ ಇಂಡಿಪೆಂಡೆಂಟ್ ಆಯಿತು. ಸಿಮಿಲರ್ಲಿ ಬಿ ಈಸ್ ಇಂಡಿಪೆಂಡೆಂಟ್ ಆಫ್ ಎ, ದೇರ್ಫೋರ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳ್ತಿದ್ವಿ ಅಷ್ಟೇ. ಹೌದಾ? ಇದು ನೋಡಿ, ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಮಗಿದು. ನೆಕ್ಸ್ಟು ನೋಡಿ, ನೋಟ್ ಗೊತ್ತಿರಬೇಕಿದು. ಫಸ್ಟ್ ಒನ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಆಗ್ತಾ ಇರುತ್ತೆ ಅಷ್ಟೇ. ನೋಡಿ, ಫಸ್ಟ್ ಒನ್ ಏನು ಹೇಳ್ತೀವಿ ಅಂದರೆ 2 independent events
two independent events A and B such that P of A not equal to 0, P of B not equal to 0 or not mutually exclusive. ನೋಡಿ ಇದೇನು ಹೇಳ್ತಿದೆ ಅಂತೇಳಿ ಗೊತ್ತಾಗಬೇಕು ನಮಗೆ. ಎರಡು ಈವೆಂಟ್ ಇಂಡಿಪೆಂಡೆಂಟ್ ಆಯಿತು ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಲ್ಲ ಅಂತೇಳಿ, ಹೌದಾ? ಏನಾದ್ರು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಯಿತು ಅಂದರೆ ಇಂಡಿಪೆಂಡೆಂಟು ಆಗಲ್ಲ. ಅದು ನೆಕ್ಸ್ಟ್ ಹೇಳ್ತೀವಿ ನಾವು. ಈಗ ಇಂಪಾರ್ಟೆಂಟ್ ಏನಂತ ಗೊತ್ತಾಗಬೇಕು ಅಂದರೆ, ಇಫ್ ಟೂ ಈವೆಂಟ್ಸ್ ಆರ್ ಇಂಡಿಪೆಂಡೆಂಟ್ ದೆನ್ ದೇ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳ್ತೀವಿ. ನೋಡಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಏನು ಗೊತ್ತಿರೋದು ನಮಗೆ? A and B are said to be mutually exclusive if A intersection B is null set ಆಗಿರಬೇಕು, ಅಥವಾ probability of A intersection B is equal to 0 ಆಗಿರಬೇಕು, ಹೌದಾ? ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಟೂ ಈವೆಂಟ್ಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಈ ನೋಡಿ, ಇಲ್ಲಿ ಇಂಡಿಪೆಂಡೆಂಟ್ ಆಯಿತು ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಲ್ಲ ಅಂತ ಹೇಳ್ತಿದ್ವಿ. ಪ್ರೂಫ್ ನೋಡಿ, ಈಸಿ ಇದೆ ಪ್ರೂಫು. Given A and B are independent, ಹೌದಾ? A and B are independent ಕೊಟ್ಟಿದ್ದಾರೆ. ದಟ್ ಇಂಪ್ಲೈಸ್ ಡೆಫಿನೇಷನ್ ಅಲ್ಲಿ ಏನು ಬರೀಬಹುದು? P of A intersection B is equal to P of A into P of B, ಹೌದಾ? ಇದನ್ನ 1 ಅಂತ ತಗೊಳ್ತೀನಿ. ನೋಡಿ, ಸಿನ್ಸ್ P of A is not equal to 0, P of B is not equal to 0, ಹೌದಾ? that implies P of A into P of B is not equal to 0. ಯಾಕಂದ್ರೆ ಇದನ್ನು 0 ಆಗಲ್ಲ, ಇದನ್ನು 0 ಆಗಲ್ಲ ಅಂದ್ರೆ ಇವೆರಡದು ಮಲ್ಟಿಪ್ಲಿಕೇಶನ್ 0 ಆಗಲ್ಲ. ಅಂದರೆ ಮಲ್ಟಿಪ್ಲಿಕೇಶನ್ 0 ಆಗಲ್ಲ ಅಂತ ಆಯಿತು ಅಂದ್ರೆ P of A into P of B ಅಂದ್ರೆ ಇದ್ದಿದೆ ತಾನೆ. ಹಾಗಾದ್ರೆ P of A intersection B is not equal to 0, ಹೌದಾ? P of A intersection B not equal to 0 ಆಯಿತು ಅಂದರೆ ದಟ್ ಇಂಪ್ಲೈಸ್ A intersection B is not empty. Not empty ಆಯಿತು ಅಂದರೆ therefore A and B are not mutually exclusive events, ಹೌದಾ? ನೋಡಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಬೇಕು ಅಂದರೆ ಎಂಟಿ ಬರಬೇಕು. ಎಂಟಿ ಆಗಬೇಕು ಅಂದರೆ ಪ್ರಾಬಬಿಲಿಟಿ 0 ಆಗಿರಲೇಬೇಕು, ಹೌದಾ? ಹಾಗೆ ಈ ಐಡಿಯಾ ಗೊತ್ತಿರಬೇಕಷ್ಟೇ. ನೋಡಿ, ಇದರಲ್ಲೇ ಸೆಕೆಂಡ್ ಒಂದು ಏನು ಹೇಳ್ತೀವಿ ಅಂತೇಳಿ, ಇಫ್ two events A and B are mutually exclusive such that P of A not equal to 0, P of B not equal to 0, then A and B are not independent. ಅಥವಾ A and B are dependent ಅಂತಾನೆ ಹೇಳ್ಬೋದು, ಹೌದಾ? ಅಂದರೆ ನೋಡಿ, ಎರಡು ಅಟ್ ಎ ಟೈಮ್ ಆಗಲ್ಲ ಅಂತ ಹೇಳಷ್ಟೇ. ಈ ನೋಟ್ ಏನು ಹೇಳುತ್ತೆ ಅಂದರೆ, ಇಂಡಿಪೆಂಡೆಂಟ್ ಆಯಿತು ಅಂದರೆ ಎಕ್ಸ್ಕ್ಲೂಸಿವ್ ಆಗಲ್ಲ, ಎಕ್ಸ್ಕ್ಲೂಸಿವ್ ಆಯಿತು ಅಂದರೆ ಇಂಡಿಪೆಂಡೆಂಟ್ ಆಗಲ್ಲ ಅಂತೇಳಿ. ನೋಡಿ, ಇದನ್ನು ಈಸಿಯಾಗಿ ಪ್ರೂವ್ ಮಾಡ್ಬೋದು. ಪ್ರೂಫ್ ಈಸಿ ಇದೆ. ನಮಗೆ ಏನು ಕೊಟ್ಟಿರೋದು? ಗಿವನ್ A and B are exclusive, ಹೌದಾ? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದಾರೆ ಅಂದರೆ ದಟ್ ಇಂಪ್ಲೈಸ್ A intersection B is equal to null set ಬರುತ್ತೆ. A intersection B is equal to null set ಆಯಿತು. ಪ್ರಾಬಬಿಲಿಟಿ ಆಫ್ A intersection B is equal to 0, ಹೌದಾ? ನೆಕ್ಸ್ಟ್, ಗಿವನ್ P of A not equal to 0, P of B not equal to 0, that implies P of A into P of B is not equal to 0, ಹೌದಾ? ಯಾಕಂದ್ರೆ ಎರಡು 0 ಆಗಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ 0 ಆಗಲ್ಲ. ನೋಡಿ, ಇಂಟರ್ಸೆಕ್ಷನ್ 0 ಇದೆ, ಇದು 0 ಆಗಲ್ಲ ಅಂದರೆ ಇವೆರಡು ಬೇರೆ ಆಗುತ್ತೆ ತಾನೆ. therefore ಇಲ್ಲಿ ಏನು ಬರೀತೀವಿ? P of A intersection B is not equal to P of A into P of B. That implies A and B are not independent.
ಆಯ್ತಲ್ಲ. ಇದು ನೋಡಿ, ಈ ಐಡಿಯಾ ಗೊತ್ತಿರಲಿ. ಇದು ನಮಗೆ ಕಾಂಪಿಟೇಟಿವ್ ಪಾರ್ಟಿಗೆ ಯೂಸ್ ಆಗ್ತಾ ಇರುತ್ತೆ. ಏನು ಗೊತ್ತಿರಬೇಕು ಅಂದರೆ, ಇಫ್ ಟೂ ಇವೆಂಟ್ಸ್ ಆರ್ ಇಂಡಿಪೆಂಡೆಂಟ್ ದೆನ್ ದೇ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಇಫ್ ದೇ ಆರ್ ಎಕ್ಸ್ಕ್ಲೂಸಿವ್ ದೆನ್ ದೇ ಆರ್ ನಾಟ್ ಇಂಡಿಪೆಂಡೆಂಟ್. ಅಂದರೆ ಇಂಡಿಪೆಂಡೆಂಟು ಮತ್ತು ಎಕ್ಸ್ಕ್ಲೂಸಿವ್ ಅಟ್ ಎ ಟೈಮ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಯಾವ್ದಾದ್ರು ಒಂದು ಆಗಬೇಕು. ಆಯ್ತಲ್ಲ ಇಲ್ಲಿ ಹೇಗೆ ಈ ಐಡಿಯಾ ಗೊತ್ತಿರಬೇಕು ನಮಗೆ. ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತೀವಿ. ಫಸ್ಟ್ ಒನ್, a urn contains 10 black and 5 white balls. 10 black and 5 white balls. 5 white balls. 2 balls are drawn one after the other without replacement. What is the probability that both drawn balls are black? What is the probability that both drawn balls are black? ಹೌದಾ, ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ಹಾಗೆ ಏನು ತೊಗೊತೀವಿ ನೋಡಿ. ಲೆಟ್ ಎ ಬಿ ಆನ್ ಈವೆಂಟ್. ಲೆಟ್ ಎ ಬಿ ಆನ್ ಈವೆಂಟ್. ಫಸ್ಟ್ drawn ball is black. Let B be an event. Second drawn ball is black. ಯಾಕಂದರೆ ಬೋತ್ ಡ್ರಾನ್ ಬಾಲ್ ಇಸ್ ಬ್ಲ್ಯಾಕ್ ಅಂತ ಹೇಳಿದ್ರು. ಹೌದಾ, ಇದು ನೋಡಿ, ಎರಡನ್ನೂ ಕಂಬೈನ್ ಮಾಡಿಕೊಂಡು ಪ್ರಾಬಬಿಲಿಟಿ ಕೇಳಿದ್ರೆ ತಾನೆ. ಅದು ನೋಡಿ, ನಾವು ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಬೋತ್ ಎ ಅಂಡ್ ಬಿ ಬೇಕು. ಹಾಗಾದ್ರೆ ನಾವು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು, ಡೈರೆಕ್ಟ್ ಫಾರ್ಮುಲಾ ಏನು ಬರುತ್ತೆ ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬೈ ಇ. ಹೌದಾ, ನೋಡಿ ಈಸಿಯಾಗಿ ಬರೀಬೋದು. ಪಿ ಆಫ್ ಎ ಅಂತ ಹೇಳಿದ್ರೆ ಫಸ್ಟ್ ಡ್ರಾನ್ ಬಾಲ್ ಇಸ್ ಬ್ಲ್ಯಾಕ್. ಟೋಟಲ್ ಎಷ್ಟಿರೋದು? 15 ಬಾಲ್ಸ್ ಇದೆ. ಅದ್ರ ಫಸ್ಟ್ ಒಂದು ಬ್ಲ್ಯಾಕ್ ಬಾಲ್ನ ಡ್ರಾ ಮಾಡಬೇಕು. ಬ್ಲ್ಯಾಕ್ ಬಾಲ್ ಎಷ್ಟಿದೆ? 10. ಅಂದರೆ 10/15 ಬರುತ್ತೆ. ನೋಡಿ, ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ ಅಂದರೆ ಇದು ನಾವು ಡ್ರಾನ್ ಬಾಲ್ನ ಹಾಗೆ ಬಿಟ್ಬಿಡ್ಬೇಕು. ಅಂದರೆ ಈಗ ಒಂದು ಬಾಲ್ನ ಡ್ರಾ ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು ಬಾಲ್ನ ನಾವು ಡ್ರಾ ಮಾಡಿದ್ದೀವಿ ಅಂದರೆ ಅದರಲ್ಲೂ ಬ್ಲ್ಯಾಕ್ ಬಾಲ್ನ ಡ್ರಾ ಮಾಡಿದ್ದೀವಿ ಅಂದರೆ 9 ಬ್ಲ್ಯಾಕ್ ಬಾಲ್ಸ್ ಇರುತ್ತೆ, 5 ವೈಟ್ ಬಾಲ್ಸ್ ಇರುತ್ತೆ. 9 + 5 ಅಂದರೆ ಟೋಟಲ್ ಏನಾಯ್ತು? 14 ಬಂತು. ಅದರಲ್ಲಿ 9 ಇರುತ್ತೆ ತಾನೆ. ನೆಕ್ಸ್ಟ್ ಬಾಲ್ ಡ್ರಾ ಮಾಡಿರೋದು ಬ್ಲ್ಯಾಕೇ ಆಗಬೇಕಲ್ಲ, ಅದಕ್ಕೆ 9 ಬರ್ಕೊಂತೀವಿ ಅಷ್ಟೇ. ಅಂದರೆ ನೋಡಿ, ಈಗ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಈ ಥರ ಇತ್ತು. ಈವೆಂಟ್ ಎ ಆದಮೇಲೆ ಏನು ಬರುತ್ತೆ ಅಂದರೆ 9 ಬ್ಲ್ಯಾಕ್ ಬಾಲ್ಸ್ ಇರುತ್ತೆ, 5 ವೈಟ್ ಬಾಲ್ಸ್ ಇರುತ್ತೆ. ಹೌದಾ, ಮತ್ತೊಂದು ಸಲ ಈ ಬಾಕ್ಸಿಂದ ಮತ್ತೆ ನಾನೇನು ಮಾಡಬೇಕು? ಬ್ಲ್ಯಾಕ್ ಬಾಲೇ ಡ್ರಾ ಮಾಡಬೇಕು. ಅದಕ್ಕೆ 14 ಒಳಗೆ 9 ಇದೆ, ಅದಕ್ಕೆ 9/14 ಬರುತ್ತೆ. ಅಂದರೆ ಆನ್ಸರ್ ನೋಡಿ, ಸಿಂಪ್ಲಿಫೈ ಮಾಡಿದೆ ಅಂದರೆ 2 5s are 2 7s, 3 3s are 3 5s, 5 5 ಕ್ಯಾನ್ಸಲ್ ಆಯ್ತು. ನನ್ನ ಆನ್ಸರು 3/7 ಬರುತ್ತೆ ಅಷ್ಟೇ. ಹೌದಾ, ಈಸಿ ಇದೆ. ಹೇಗೆ ಮಾಡ್ಕೊತಿದ್ವಿ ಅಂತ ಗೊತ್ತಾಗಬೇಕಷ್ಟೇ. Second problem, 2 cards are drawn random without replacement. 2 cards are drawn random without replacement from a pack of 52 playing cards. From a pack of 52 playing cards, find the probability that both are black cards. Both are black cards. So ಸೇಮ್ ಐಡಿಯಾ ಯೂಸ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಆ್ಯಕ್ಚುಲಿ ನಮಗೆ ಏನು ಗೊತ್ತಿರಬೇಕು ಅಂದರೆ 52 ಕಾರ್ಡ್ಸ್ ಇದ್ದಾವೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋದೇನು? ಟೋಟಲ್ 52 ಕಾರ್ಡ್ಸ್ ಇದ್ದಾವೆ ಅಂದರೆ ಇದರೊಳಗೆ ಯಾವ ಥರ ಇರುತ್ತೆ ಅಂದರೆ ನಮಗೆ ಯಾವಾಗಲೂ 26 ರೆಡ್ ಕಾರ್ಡ್ಸ್ ಇರುತ್ತೆ, 26 ಬ್ಲ್ಯಾಕ್ ಕಾರ್ಡ್ಸ್ ಇರುತ್ತೆ. ಹೌದಾ, ಈಗ ನಾವು ಇಲ್ಲಿ 2 ಕಾರ್ಡ್ ಡ್ರಾ ಮಾಡಬೇಕು. 2 ಕಾರ್ಡು ಏನಾಗಿರ್ಬೇಕು? ನಮಗೆ ಬ್ಲ್ಯಾಕ್ ಆಗಿರ್ಬೇಕು ತಾನೆ. ಸೇಮ್ ಐಡಿಯಾ ಯೂಸ್ ಮಾಡ್ತೀನಿ ನೋಡಿ. ಲೆಟ್ ಎ ಬಿ ಆನ್ ಈವೆಂಟ್. ಫಸ್ಟ್ ಡ್ರಾನ್ ಕಾರ್ಡ್ ಈಸ್ ಬ್ಲ್ಯಾಕ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಸೇಮ್ let B be an event. Second drawn
ಕಾರ್ಡ್ ಈಸ್ ಬ್ಲ್ಯಾಕ್ ಅಂತ ಹೇಳ್ತೀನಿ, ಹೌದಾ? ಅಂದರೆ ಎರಡು ಡ್ರಾ ಕಾರ್ಡ್ ಏನಾಗಿದೆ, ಬ್ಲ್ಯಾಕ್ ಇದೆ ತಾನೆ. ಹರ್ ನಾವು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಟೂ ಇವೆಂಟ್ಸ್, ಎರಡು ಆಗಬೇಕು ತಾನೆ, ಹೌದಾ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬೈ ಎ. ಪಿ ಆಫ್ ಎ ಅಂದ್ರೆ ಏನು, ಡ್ರಾನ್ ಕಾರ್ಡ್ ಇಸ್ ಬ್ಲ್ಯಾಕ್ ತಾನೆ, ಅಂದರೆ ಒಂದು ಕಾರ್ಡ್ ಡ್ರಾ ಮಾಡಬೇಕು, ಅದು ಬ್ಲ್ಯಾಕ್ ಆಗಬೇಕು. ಅಂದರೆ ಟೋಟಲ್ಲು 26 ಬ್ಲ್ಯಾಕ್ ಇದೆ ಔಟ್ ಆಫ್ 52 ಕಾರ್ಡ್ಸ್ ಇಂಟು ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾರೆ. ಒಂದು ಬ್ಲ್ಯಾಕ್ ಕಾರ್ಡ್ನ ಡ್ರಾ ಮಾಡಿದ್ವಿ, ಈವೆಂಟ್ ಎ ಮಾಡಿದ್ವಿ ಅಂದರೆ ಅವಾಗ ಏನಾಗ್ಬಿಡುತ್ತೆ, 26 ರೆಡ್ ಇರುತ್ತೆ, 25 ಬ್ಲ್ಯಾಕ್ ಇರುತ್ತೆ, ಹೌದಾ? ಈ ಮತ್ತೊಂದು ಬ್ಲ್ಯಾಕ್ ಕಾರ್ಡ್ನ ಡ್ರಾ ಮಾಡಬೇಕು, ಟೋಟಲ್ ಇರೋದು 51, ಅದರ ನಂಬರ್ ಆಫ್ ಬ್ಲ್ಯಾಕ್ ಕಾರ್ಡ್ಸ್ 25 ಇದೆ, ಹೌದಾ? ಇಷ್ಟು ಬರುತ್ತೆ ಸರ್. ಇದನ್ನ 26 1s 26 2s ಅಂದರೆ 25 by 102 ಬಂತಷ್ಟೇ. ಇಷ್ಟು ಬರುತ್ತಷ್ಟೇ ಪ್ರಾಬಬಿಲಿಟಿ. ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಒನ್ ಪ್ರಾಬ್ಲಮ್ 3, ಥರ್ಡ್ ಪ್ರಾಬ್ಲಮ್. 3 cards drawn successively without a replacement from a pack of 52 well shuffled cards. 3 cards are drawn ಅಂತ ಹೇಳಿದ್ದಾರೆ, ಹೌದಾ? What is the probability that first 2 cards are king, first 2 cards are king, and third card drawn is ace, and third card is ace, ಹೌದಾ? ನಾವು ಡೈರೆಕ್ಟಾಗಿ ಮಾಡ್ಕೋಬೋದು, ಇಲ್ಲಿ ಈಸಿ ಇದೆ. ಇಲ್ಲಿ 3 ಈವೆಂಟ್ಸ್ ತಗೋಬೇಕಷ್ಟೆ. ಲೆಟ್ ಎ ಬಿ ಆನ್ ಈವೆಂಟ್, ಫಸ್ಟ್ ಡ್ರಾನ್ card is king. Next, let B be an event, second drawn card is king. Next, let C be an event, third drawn card is ace. Now simultaneous occurrence of 3 events, P of A intersection B intersection C is equal to P of A into P of B by A into P of C by A intersection B, ಹೌದಾ? ನೋಡಿ P of A ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿರುತ್ತೆ, 52. Actually, in 52 cards, there are 4 king cards, ಹೌದಾ? ಅದಕ್ಕೆ 4 ಇರುತ್ತೆ, 4 by 52 ಬಂತು. P of B by A ಅಂತ ಹೇಳಿದ್ರೆ ಒಂದು ಕಿಂಗ್ ಕಾರ್ಡ್ನ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಹಾಗಾದ್ರೆ ಎಷ್ಟು ಕಾರ್ಡ್ ಇರುತ್ತೆ, ಒಂದು ಕಾರ್ಡ್ ರಿಮೂವ್ ಮಾಡಿದ್ವಿ ತಾನೆ, 51. ಅದು ಕಿಂಗೇ ರಿಮೂವ್ ಮಾಡಿದ್ವಿ, ಮತ್ತೊಂದು ಕಿಂಗ್ನೇ ರಿಮೂವ್ ಮಾಡಬೇಕು. ಹಾಗಾದ್ರೆ ಇನ್ನು ಉಳಿದಿರೋ 3 ಅಲ್ಲಿ ತೆಗಿಬೇಕು ತಾನೆ, ಅದಕ್ಕೆ 3 by 51 ಬರುತ್ತೆ. ಇಂಟು ಈ 2 ಕಿಂಗ್ನ ರಿಮೂವ್ ಮಾಡಿದ್ವಿ ಅಂದರೆ ಟೋಟಲ್ 50 ಕಾರ್ಡ್ಸ್ ಇರುತ್ತೆ. ಈಗ ಏಸ್ನ ತೆಗಿಬೇಕು, ಹೌದಾ? ಏಸ್ ಎಷ್ಟಿರುತ್ತೆ ಅಂದರೆ 4 ಏಸ್ ಇರುತ್ತೆ, ಅದಕ್ಕೆ ಅಲ್ಲಿ 4 ಬರುತ್ತೆ ಅಷ್ಟೇ, ಹೌದಾ? ಯಾವ ಥರ ಮಾಡ್ಕೊಂಡು ಏನು ಗೊತ್ತಾಗಬೇಕಷ್ಟೇ. ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ 4 1s 4 13s ಅಂದರೆ 1 by 13 ಇಂಟು 3 1s 3 17s 1 by 17 ಇಂಟು 2 2s 2 25 ಅಂದರೆ 2 by 25, ಹೌದಾ? ಇದು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ಅಷ್ಟೇ, ಆಯ್ತಲ್ಲ? ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು, ಈಸಿ ಇದೆ. ನೀವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗ್ಬಿಡುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 4th one. Problem number 4. A box of oranges inspected by examining 3 randomly selected oranges drawn without replacement, ಅಂದರೆ 3 randomly selected oranges ಅಂತ ಹೇಳಿದ್ದಾರೆ, ಹೌದಾ? drawn without replacement. If all the 3 oranges are good
the box is approved for sale, otherwise it is rejected. Find the probability that a box containing 15 oranges, a box containing 15 oranges, out of which 12 are good, out of which 12 are good and 3 are bad ones, and 3 are bad ones, will be approved for sale ಅಂತ ಹೇಳಿದ್ದಾರೆ. ಹೌದಾ ನೋಡಿ, ಅಪ್ರೂವ್ಡ್ ಫಾರ್ ಸೇಲ್ ಆಗಬೇಕು ಅಂದ್ರೆ 3 ಆರೆಂಜಸ್ ಆರ್ ಗುಡ್ ಇರಬೇಕು. ಹೌದಾ, ಅದಕ್ಕೆ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂತೀವಿ ಅಷ್ಟೇ. ಲೆಟ್ ಎ ಬಿ ಆನ್ ಈವೆಂಟ್, ಫಸ್ಟ್ ಡ್ರಾನ್ ಆರೆಂಜ್ ಈಸ್ ಗುಡ್. ಹೇಳ್ತಾರ ಲೆಟ್ B be an event, second drawn orange is good, let C be an event, third drawn orange is good. ಹೌದಾ, ಇದು ನೋಡಿ ಅಪ್ರೂವ್ ಫಾರ್ ಸೇಲ್ ಅಂತ ಹೇಳಿದ್ರೆ 3 ಆಗ್ಬೇಕು ತಾನೆ. ಹಾಗಾದ್ರೆ ನಾವು probability of A intersection B intersection C is equal to P of A into P of B by A into P of C by A intersection B. ಹೌದಾ, P of A ಅಂದ್ರೆ ಫಸ್ಟ್ ಡ್ರಾನ್ ಆರೆಂಜ್ ಇಸ್ ಗುಡ್ ಅಂತ ಹೇಳಿದ್ದಾರೆ. ಟೋಟಲ್ ನಂಬರ್ ಆಫ್ ಆರೆಂಜಸ್ 15, ಟೋಟಲ್ ನಂಬರ್ ಆಫ್ ಗುಡ್ ಆರೆಂಜಸ್ ಇಸ್ 12. ಹೌದಾ, 12 by 15 ಇಂಟು, ಈಗ ಒಂದು ಗುಡ್ ಆರೆಂಜ್ ರಿಮೂವ್ ಮಾಡ್ಕೊಂಬಿಟ್ಟೆ ಅಂದ್ರೆ ಆಫ್ಟರ್ ಈವೆಂಟ್ ಎ ಏನಾಗುತ್ತೆ, 11 ಗುಡ್ ಆರೆಂಜ್ ಇರುತ್ತೆ, 3 ಬ್ಯಾಡ್ ಇರುತ್ತೆ. ಹೌದಾ, ಅಂದರೆ ಟೋಟಲ್ 14 ಇದೆ, ಅದರಲ್ಲಿ 11 ಆರ್ ಗುಡ್ ಇಂಟು ಈ ಮತ್ತೊಂದು ಗುಡ್ ಆರೆಂಜ್ನ ರಿಮೂವ್ ಮಾಡಿದೆ ಅಂದರೆ ಎಷ್ಟಾಗುತ್ತೆ ಅಲ್ಲಿ ಟೋಟಲ್ 10 ಗುಡ್ ಆರೆಂಜ್ 3 ಬ್ಯಾಡ್ ಆರೆಂಜ್, ಅಂದರೆ ಟೋಟಲ್ 13, 10 ಆರ್ ಗುಡ್. ಹೌದಾ, ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. 3 4s 3 5s ಬರೋದು, 2 2s 2 7s. ಹೌದಾ, 5 1s 5 2s. ಹೌದಾ, ಅಂದರೆ 11 2s 22, 22 2s 44 by 13 7s 19 1 ಬರುತ್ತೆ ಅಷ್ಟೇ. ಹೌದಾ, ಅಂದರೆ 44 by 91 ಬರುತ್ತೆ. ಆಯ್ತಲ್ಲ ನೋಡಿ, ಇಲ್ಲೆಲ್ಲ ನಾವು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಯೂಸ್ ಮಾಡ್ತಾ ಇದ್ದೀವಿ. ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು. ಆಯ್ತಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಂಡಿಪೆಂಡೆಂಟು ಡಿಪೆಂಡೆಂಟ್ ಇವೆಂಟ್ಸ್ ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ, ಥ್ಯಾಂಕ್ ಯು.